ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಸೊ ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀನಿ ವಿತ್ ಒಂದು ಗುಡ್ ವೈಬ್ ಜೊತೆ. ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ನೋಡಿ ಮನೆ ಹತ್ರ, ತುಂಬ ವರ್ಡ್ಸ್ ಬರುತ್ತೆ ಹಾಗಾಗಿ. ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಲೆಮನ್ ರೈಸ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಕರಿಬೇವು ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಆಮೇಲೆ ರೋಸ್ಟ್ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ. ಅನ್ನ ಆರಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಲೆಮನ್ ರೈಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಬಾಯ್ ಮಗನೇ, ಹುಷಾರು. ಸೊ ಅವನ ತಿಂಡಿ ಎಲ್ಲ ಮುಗಿಸಿ ಅವನು ಸ್ಕೂಲ್ಗೆ ರೆಡಿ ಆದ. ಅವನು ನನ್ನ ಸ್ಕೂಲಲ್ಲಿ ಡ್ರಾಪ್ ಮಾಡಿ ನೆಕ್ಸ್ಟ್ ನಾನು ಪಾರ್ಕಿಗೆ ಹೋಗಬೇಕಿತ್ತು, ಹಾಗಾಗಿ ಪಾರ್ಕಿಗೆ ಹೊರಟೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬೇಗ ಬರೋಣ ಅಂತ. ಸೊ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ 1 hour ವಾಕಿಂಗ್ ಮುಗೀತು. ಇವಾಗ ಗಿಡಗಳಿಗೆಲ್ಲ ಸ್ವಲ್ಪ ನೀರೆಲ್ಲ ಹಾಕಿದ್ದಾದಮೇಲೆ ಫ್ರೆಶ್ ಆಗಿ ನಾನು ಕೂಡ ನನ್ನ ಬ್ರೇಕ್ಫಾಸ್ಟ್ನ ಫಿನಿಷ್ ಮಾಡಿದ್ದೀನಿ. ಅದಾದಮೇಲೆ ಕ್ಲೀನಿಂಗ್ ಎಲ್ಲ ಮಾಡೋದಿರುತ್ತಲ್ವ, ಸೊ ಮನೆ ಕ್ಲೀನಿಂಗು ಎಲ್ಲ ಮುಗಿಸ್ಕೊಂಡು 12:30ಗೆಲ್ಲ ಸ್ಕೂಲ್ ಬಿಟ್ಬಿಡುತ್ತೆ. ಮತ್ತೆ ಹೋಗಿ ಅವನ್ನ ಪಿಕಪ್ ಮಾಡಬೇಕು. ಹಾಗಾಗಿ ಹಾಯ್ ಮಗನೇ, ನೀನೇ ಡ್ರೆಸ್ಅಪ್ ಆದ್ಯಾ, ಫ್ರೆಶ್ ಆದ್ಯಾ? ಸ್ಕೂಲಿಂದ ಬಂದ ತಕ್ಷಣ ಅವನಿಗೂ ಊಟ ಎಲ್ಲ ಕೊಟ್ಟು ನಾನು ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನನೇ ಎಲ್ಲ ಸಾಂಬಾರೆಲ್ಲ ಮಾಡ್ಕೊಂಡಿರ್ತೀನಿ. ಸೊ ಈವ್ನಿಂಗ್ ಏನು ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಈವ್ನಿಂಗ್ ನಮ್ಮ ಹಸ್ಬೆಂಡ್ ಬರುವಾಗ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಎಲ್ಲ ತಂದಿದ್ರು. ಎಲ್ಲನೂ ಅವರೇ ಎಲ್ಲ ಬಾಕ್ಸ್ಗೆ ಹಾಕಿ ಇಟ್ಟಿರ್ತಾಯಿದ್ರು. ಇದೇ ರೀತಿ ಅಪ್ಕಮಿಂಗ್ ವೀಡಿಯೋಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.